ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಫೇವರ್ ಆಗಿತ್ತು. ಆದರೆ ಕಳೆದ 20 ವರ್ಷಗಳಿಂದ ಬಾಗಲಕೋಟೆಯನ್ನು ತನ್ನ ಕಪಿಮುಷ್ಟಿಯಲ್ಲಿ, ಬಿಜೆಪಿಯ ಕಪಿಮುಷ್ಟಿಯಲ್ಲಿ ಭದ್ರವಾಗಿ ಬಚ್ಚಿಟ್ಕೊಂಡಿರೋರು PC ಗದ್ದಿಗೌಡರು. 1999ರಲ್ಲಿ ಅಂದರೆ ಕಳೆದ ಒಂದು 5 ಚುನಾವಣೆಯನ್ನು ನೋಡಿದಾಗ RS ಪಾಟೀಲ್ ಅವರು ಕಾಂಗ್ರೆಸ್ಸಿನ ಗೆದ್ದಿದ್ರು. ಆ ನಂತರದಲ್ಲಿ 2004, 2009, 2014, 2019 PC ಗದ್ದಿಗೌಡರದ್ದೇ ಗದ್ದುಗೆ. ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು. ಈಗ 5ನೇ ಬಾರಿಗೆ ಟಿಕೆಟ್ ಆಕಾಂಕ್ಷಿ ಹಾಗೆ ರಿಸಲ್ಟ್ ಅನ್ನ ಮಾಡ್ಕೋತೀನಿ ಅನ್ನೋ ಲೆಕ್ಕಾಚಾರದಲ್ಲಿ PC ಗದ್ದಿಗೌಡರವರೇ. ಆದರೆ ಅವರಿಗೆ ಕೂಡ ಸೂಕ್ತ ಪೈಪೋಟಿ ಎದುರಾಗುವ ಸಾಧ್ಯತೆ ಇದೆ. ಹೊಸಬರಿಗೆ ಅವಕಾಶ ಕೊಡಿ, ಇನ್ನೊಂದಷ್ಟು ಜನಕ್ಕೆ ಅವಕಾಶ ಕೊಡಿ, ಸಾಕು 4 ಸಲ ನಿಂತ್ಕೊಂಡು 4 ಸಲ ಗೆದ್ಕ ಬಂದವ್ರೆ, ಬೇರೆಯವ್ರಿಗೆ ಅವಕಾಶ ಆಗಲಿ ಅನ್ನೋ ಲೆಕ್ಕಾಚಾರ. ಹೀಗಾಗಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಹೆಸರು ತುಂಬ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇದೆ. ರಾಷ್ಟ್ರ ರಾಜಕಾರಣಕ್ಕೆ ಮುರುಗೇಶ್ ನಿರಾಣಿ ಎಂಟ್ರಿ ಕೊಡ್ತಾರಾ? PC ಗದ್ದಿಗೌಡರು ಸೈಲೆಂಟಾಗಿ ಅದನ್ನ ಬಿಟ್ಟು ಕೊಡ್ತಾರಾ ಅಂತ. ಯಾಕೆ ಮುರುಗೇಶ್ ನಿರಾಣಿ ಅವರಿಗೆ ಕೂಡ ತಮ್ಮದೇ ಆದ ವರ್ಚಸ್ಸು, ತಮ್ಮದೇ ಆದ ಲೆಕ್ಕಾಚಾರಗಳು ಎಲ್ಲವೂ ಕೂಡ ಮುರುಗೇಶ್ ನಿರಾಣಿ ಅವ್ರಿಗಿದೆ. ಯಾವುದೇ ರೀತಿಯಲ್ಲಿ ಆರಾಮಾಗಿ ರಿಸಲ್ಟ್ ಮಾಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ಕೂಡ ಮುರುಗೇಶ್ ನಿರಾಣಿ ಅವ್ರಿಗಿದೆ. ಮತ್ತೊಂದು ಕಡೆ ಮುರುಗೇಶ್ ನಿರಾಣಿ ಅವರು ಒಬ್ಬರೇನಾ ಅಂದರೆ ಇಲ್ಲ, ಖಂಡಿತವಾಗ್ಲೂ ಕೂಡ ಚಿತ್ರದುರ್ಗ ಮೂಲದ ಆರ್ಥಿಕ ಇಲಾಖೆಯಲ್ಲಿ DC ಆಗಿ ಸ್ವಯಂ ನಿವೃತ್ತಿ ಪಡೆದಂಥ ಡಾಕ್ಟರ್ ಪ್ರಕಾಶ್ ಪರಪ್ಪ ತಾನೂ ಕೂಡ ಬಾಗಲಕೋಟೆಯಲ್ಲಿ ಆಕಾಂಕ್ಷಿ ಅಂತ ಅಲ್ಲೇ ಮನೆ ಮಾಡ್ಕೊಂಡು ಓಡಾಡ್ತಾವ್ರೆ. ಡಾಕ್ಟರ್ ಪ್ರಕಾಶ್ ಪರಪ್ಪ ಅವರು ಕೂಡ ಅದಾಗಲೇ ಫೀಲ್ಡಲ್ಲಿ ಅವರೇ, ಗ್ರೌಂಡಲ್ಲಿದ್ದಾರೆ. ಮನೆ ಮಾಡ್ಕೊಂಡು ಬಾಗಲಕೋಟೆ ಕ್ಷೇತ್ರವನ್ನು ಎಡೆಬಿಡದಂತೆ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಸುತ್ತಾಡ್ತಾ ಇದ್ದಾರೆ ಡಾಕ್ಟರ್ ಪ್ರಕಾಶ್ ಪರಪ್ಪ ಅವರು. ಒಂದು ಕಡೆ ಡಾಕ್ಟರ್ ಪ್ರಕಾಶ್ ಪರಪ್ಪ, ಮತ್ತೊಂದು ಕಡೆ ಮುರುಗೇಶ್ ನಿರಾಣಿ. ಇವರಿಬ್ಬರ ಪೈಪೋಟಿ, ಇವರಿಬ್ಬರ ಉತ್ಸಾಹ, ಇವರಿಬ್ಬರು BJPಯನ್ನು ಗೆದ್ದೇ ಗೆಲ್ಲಿಸುತ್ತೀವಿ ಅನ್ನೋ ಲೆಕ್ಕಾಚಾರ PC ಗದ್ದಿಗೌಡರವರ 5ನೇ ಗೆಲುವಿಗೆ ಅಂದರೆ ಅವಕಾಶವನ್ನು ವಂಚಿತರನ್ನಾಗಿ ಮಾಡುತ್ತಾ ಅನ್ನೋ ರೀತಿ ಕೂಡ ಚರ್ಚೆಗಳು ನಡೀತಾ ಇದೆ. ಯಾಕೆಂದರೆ ಕಂಪ್ಲೀಟ್ ಬಾಗಲಕೋಟೆಯನ್ನು ನೋಡೋದಾದರೆ ಅಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳು, ಮುಧೋಳ, ತೇರದಾಳ, ಜಮಖಂಡಿ, ಬೀಳಗಿ, ಬಾದಾಮಿ, ಬಾಗಲಕೋಟೆ, ಹುನಗುಂದ, ನರಗುಂದ ಇವೆಲ್ಲವನ್ನು ನೋಡಿದ್ರೆ BJP ಗೆದ್ದಿರೋದು 3. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJP ರಿಸಲ್ಟ್ ಮಾಡ್ಕೊಂಡಿರೋದು 3 ಕ್ಷೇತ್ರ. ಕಾಂಗ್ರೆಸ್ 5 ಕ್ಷೇತ್ರಗಳನ್ನು ಗೆದ್ದಿದೆ. 5 ಜನ MLA ನಮ್ಮ ಅಭ್ಯರ್ಥಿನ ಗೆಲ್ಸ್ಕೊತೀವಿ ಅಂತ ತುದಿಗಾಲಲ್ಲಿ ನಿಂತ್ಕೊಂಡವ್ರೆ. ಹೀಗಾಗಿ ಬಾಗಲಕೋಟೆಯಲ್ಲಿ PC ಗದ್ದಿಗೌಡರ್ ತಮ್ಮ ಗದ್ದುಗೆಯನ್ನು ಅವಕಾಶ ಸಿಕ್ಕರೆ ಉಳಿಸ್ಕೊಳ್ತಾರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡಿಕೊಡೋ ಲೆಕ್ಕಾಚಾರದಲ್ಲಿ ಡಾಕ್ಟರ್ ಪ್ರಕಾಶ್ ಪರಪ್ಪ ಅಥವಾ ಮುರುಗೇಶ್ ನಿರಾಣಿಯವರಿಗೆ ಈ ಬಾರಿ ಟಿಕೆಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳ ನಡೀತಾ ಇದೆ. ಹೀಗಾಗಿ ಪ್ರಕಾಶ್ ಪರಪ್ಪ ನಾನು ರೆಡಿ, ಮುರುಗೇಶ್ ನಿರಾಣಿಯವರು ಅದೇನಾಯ್ತು ಅದು ನಾನು ನೋಡ್ಬಿಡ್ತೀನಿ ರಾಷ್ಟ್ರ ರಾಜಕಾರಣ ಅಂತ. PC ಗದ್ದಿಗೌಡರು 5ನೇ ಸಲ ನಾನು ಕೂಡ ಮತ್ತೆ ನಿಂತ್ಕೊಂಡು ಗೆದ್ದುಬಿಟ್ಟು ಪ್ರಧಾನಿ ಮೋದಿಯವ್ರ ಜೊತೆನೇ ನಾನು ನಿವೃತ್ತಿ ಹೊಂದುತ್ತೀನಿ ಚುನಾವಣಾ ರಾಜಕೀಯಕ್ಕೆ ಅನ್ನೋ ಲೆಕ್ಕಾಚಾರದಲ್ಲವರೇ. ಬಾಗಲಕೋಟೆಯ ಮತದಾರರು ನೀವು ಹೇಳಬೇಕು ನಿಮ್ಮ ಸಂಸದರು ಯಾರಾಗಬೇಕು ಅನ್ನೋದನ್ನು. ಹಾಗೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.